ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನನ್ನ ತಂದೆಯ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ನನ್ನ ತಂದೆ ನನ್ನ ಪಾಲಿನ ನಿಜವಾದ ಹೀರೋ. ಓಕೆ, ನನ್ನ ತಂದೆ ನನ್ನ ಪಾಲಿನ ನಿಜವಾದ ಹೀರೋ. ಎರಡನೇ ಪಾಯಿಂಟ್, ಅವರು ನಮ್ಮ ಇಡೀ ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಾರೆ. ಓಕೆ, ಪ್ರೀತಿಸುತ್ತಾರೆ. ಅದಾದ ನಂತರ ಮೂರನೇ ಪಾಯಿಂಟ್, ನಮಗಾಗಿ ಅವರು ದಿನವಿಡೀ ತುಂಬಾ ಕಷ್ಟಪಡುತ್ತಾರೆ. ಓಕೆ, ಅದ ನಂತರ ನಾಲ್ಕನೇ ಪಾಯಿಂಟ್, ಅವರು ನನಗೆ ಪ್ರತಿದಿನ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸುತ್ತಾರೆ. ಮತ್ತು ನೋಡಿ, ಅವರು ನನಗೆ ಪ್ರತಿದಿನ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸುತ್ತಾರೆ. ಐದನೇ ಪಾಯಿಂಟ್, ನನ್ನ ಓದಿನಲ್ಲಿ ಅವರು ನನಗೆ ಯಾವಾಗಲೂ ಸಹಾಯ ಮಾಡುತ್ತಾರೆ. ಓಕೆ, ಮೊದಲನೇ ಪಾಯಿಂಟ್ ನೋಡಿ, ನನ್ನ ತಂದೆ ನನ್ನ ಪಾಲಿನ ನಿಜವಾದ ಹೀರೋ. ಅವರು ನಮ್ಮ ಇಡೀ ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಾರೆ. ನಮಗಾಗಿ ಅವರು ದಿನವಿಡೀ ತುಂಬಾ ಕಷ್ಟಪಡುತ್ತಾರೆ. ನಾಲ್ಕನೇ ಪಾಯಿಂಟ್, ಅವರು ನನಗೆ ಪ್ರತಿದಿನ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸುತ್ತಾರೆ. ಐದನೇ ಪಾಯಿಂಟ್, ನನ್ನ ಓದಿನಲ್ಲಿ ಅವರು ನನಗೆ ಯಾವಾಗಲೂ ಸಹಾಯ ಮಾಡುತ್ತಾರೆ. ಆರನೇ ಪಾಯಿಂಟ್, ಸಂಜೆ ಮನೆಗೆ ಬರುವಾಗ ನನಗೆ ಇಷ್ಟವಾದ ತಿಂಡಿ ತರುತ್ತಾರೆ. ಓಕೆ, ಅದಾದ್ರೆ ಏಳನೇ ಪಾಯಿಂಟ್, ರಜೆಯ ದಿನಗಳಲ್ಲಿ ನನ್ನೊಂದಿಗೆ ಆಟವಾಡಲು ಸಮಯ ನೀಡುತ್ತಾರೆ. ಓಕೆ, ಅದಾದ ನಂತರ ಎಂಟನೇ ಪಾಯಿಂಟ್, ತಪ್ಪು ಮಾಡಿದಾಗ ಬೈಯದೆ ಪ್ರೀತಿಯಿಂದ ಬುದ್ಧಿ ಹೇಳುತ್ತಾರೆ. ತಪ್ಪು ಮಾಡಿದಾಗ ಬೈಯದೆ ಪ್ರೀತಿಯಿಂದ ಬುದ್ಧಿ ಹೇಳುತ್ತಾರೆ. ಅಂತ 9ನೇ ಪಾಯಿಂಟ್, ನನ್ನ ತಂದೆ
ನನ್ನ ತಂದೆ ನನಗೆ ಜಗತ್ತಿನ ಅತ್ಯಂತ ಧೈರ್ಯವಂತ ವ್ಯಕ್ತಿ 10ನೇ ಪಾಯಿಂಟ್ ನೋಡಿ. ನನ್ನ ಪ್ರೀತಿಯ ತಂದೆ ಎಂದರೆ ನನಗೆ ತುಂಬಾ ಹೆಮ್ಮೆ ಇದೆ. ಓಕೆನಾ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್, ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.